In this video, I am discussing KSET Mathematical Science PYQs, linear algebra, questions based on diagonalizability of a matrix. First question, KSET 2024. Which of the following matrix is not diagonalizable over R ಅಂತ ಹೇಳ್ಯಾರ. ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ರ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ್ದು ಡಯಾಗೋನಲೈಸೇಬಲ್ ಆಗಲ್ಲ ಅಂತ ಆನ್ಸರ್ ಹೇಳೋದಂದ್ರೆ ಬೇಗ ಹೇಳ್ಬಿಡ್ಬೋದು. ಒಂದೊಂದಾಗಿ ಯಾಕಾಗಲ್ಲ ಯಾಕಾಗತ್ತ ಅಂತ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಏನ್ ಕೊಟ್ರ, ಫಸ್ಟ್ ಮ್ಯಾಟ್ರಿಕ್ಸ್ ಫಸ್ಟ್ ಆಪ್ಷನ್ ದೊಳಗ 1 2 3 0 4 5 0 0 6 ಕೊಟ್ರ. ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ತಗೊಂಡಿದ್ವಿ ಅಂದ್ರ this is matrix A. ಇದು upper triangular matrix. ಈಗ if a matrix is upper triangular, then eigenvalues of matrix is diagonal elements. ಇದು ಒಂದು ಪ್ರಾಪರ್ಟಿ. Lambda eigenvalues or eigenvalues equal to 1 4 6 ಆಯ್ತು. ಈಗ ಐಗನ್ ವ್ಯಾಲ್ಯೂಸ್ ಡಿಸ್ಟಿಂಕ್ಟ್ ಇತ್ತಂದ್ರ ಅದು ಡಯಾಗೋನಲೈಸೇಬಲ್ ಆಗಿರುತ್ತ. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ distinct eigenvalues, if a matrix has distinct eigenvalues, then it is diagonalizable. ಡಯಾಗೋನಲೈಸೇಬಲ್ ಇದು ಒಂದು ಪ್ರಾಪರ್ಟಿ. ಈಗ ಡಯಾಗೋನಲೈಸೇಬಲ್ ಆಗತ್ತಾ ಏನಿಲ್ಲ ಅನ್ನೋದನ್ನ ನೋಡೋಣ ಬೇಕಂದ್ರೆ ಒಂದೊಂದಾಗಿ. ಈಗ ಐಗನ್ ವ್ಯಾಲ್ಯೂ 1 ಅಂತ ತಗೊಳ್ಳೋಣ. ಇಲ್ಲೇ ಸ್ಪೆಕ್ಟ್ರಮ್ ಆಫ್ ಮ್ಯಾಟ್ರಿಕ್ಸ್ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಸ್ಪೆಕ್ಟ್ರಮ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಮತ್ತೇನಿಲ್ಲ, all eigenvalues in a matrix is called spectrum of a matrix. Eigenvalues in a given matrix is called spectrum of a matrix. ಈ values ಗೆಲ್ಲ spectrum of matrix ಅಂತ ಹೇಳ್ತಾರೆ ಅದಕ್ಕೆ. Next, algebraic multiplicity. Number of times eigenvalues appear in a matrix. ಇದಕ್ಕೆ algebraic multiplicity ಅಂತ ಹೇಳ್ತಾರೆ. ಈಗ AM algebraic multiplicity of lambda is equal to 1. How many times it appears? 1 time. Algebraic multiplicity of lambda is equal to 1 is equal to 1, and algebraic multiplicity of lambda is equal to 4 is equal to 4.
algebraic multiplicity of lambda is equal to 6. 4 is equal to, this is also 1, this is 6, this is also 1. ಈಗ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಕಂಡುಹಿಡಿಬೇಕು. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅಂದ್ರ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ is equal to n minus rank of a minus lambda I. ಅಂದ್ರ ಪ್ರತಿ ವ್ಯಾಲ್ಯೂಗೂ ನಾವು a minus lambda I ಕಂಡು ಹಿಡಿದು ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ is equal to ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಗಿತ್ತು ಅಂದ್ರ ಡಯಾಗೋನಲೈಸಬಲ್ ಆಗಿರುತ್ತ, ಇಲ್ಲ ಅಂದ್ರ ಇಲ್ಲ. ಈಗ ಇದು 100% ಡಯಾಗೋನಲೈಸಬಲ್ ಆಗಿರುತ್ತ, ಒಂದು ಹಂಗ ವ್ಯಾಲ್ಯೂ ನೋಡ್ಬಿಡನ್ರಿ. ಫಾರ್ lambda is equal to 1 ತಗೊಳನ್ರಿ. lambda is equal to 1 a minus I. a minus I. 1 means 0, 2, 3, 0, 3, 5, 0, 0, 5. ನೋಡ್ರಿ, zero, 2, 3 as it is. ಈಗ R2 dash is equal to 3 2R2 minus 3R1 ಮಾಡಿದಾಗ ಇದು 0 ಆಯ್ತು. ನೆಕ್ಸ್ಟ್ 9 minus 10. 10 minus 9 ಅಂತಂದ್ರ 1 ಆಯ್ತು. this 0, 0, 5 as it is ಹಂಗ ಇಟ್ಕೊಂಡಿದ್ರ ನೆಕ್ಸ್ಟ್ ಸ್ಟೆಪ್ ನೊಳಗೆ ಇದು ಏನಾಗುತ್ತ, 0 ಆಗುತ್ತ. ಅಂದ್ರ ರ್ಯಾಂಕ್ ಆಫ್ a minus I is equal to 2 ಆಯ್ತು. ಹೌದಾ? ಈಗ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಬೇಕೀಗ ನಮ್ಗ. ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ 1 ಇದೆ. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಹಂಗ ಕಂಡು ಹಿಡಿದ್ಬಿಟ್ರ ನೋಡ್ರಿ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ is equal to n minus rank of a minus I ಅಂತ ತಗೊಂತೀವಿ. n ಅಂದ್ರ 3 ಇದೆ, 3 minus 2 is equal to 1. here am is equal to gm ಆಯ್ತು. ಎಲ್ಲ ವ್ಯಾಲ್ಯೂ ಕಂಡು ಹಿಡಿದ್ರೂ ಬರುತ್ತದ. am is equal to gm ಆಯ್ತು. this is diagonalizable. this matrix is diagonalizable. ಎಲ್ಲದಕ್ಕೂ ಎಲ್ಲ ವ್ಯಾಲ್ಯೂಗೂ ಕಂಡು ಹಿಡಿದ್ರ ಡಯಾಗೋನಲೈಸಬಲ್ ಆಗಿ ಆಗತ್ತ. ಅಂದ್ರೆ ಈ ತರ am is equal to gm ಬರ್ಬೇಕು ಪ್ರತಿ ವ್ಯಾಲ್ಯೂಗೂ. ಅಂದ್ರ ಒಂದ್ ಏನಂದ್ರೆ ಇಲ್ಲಿ ನೆನಪಿಟ್ಕೋಬೇಕಾಗಿರೋದು, ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಇತ್ತಂದ್ರ ಡಯಾಗೋನಲೈಸಬಲ್ ಆಗಿರುತ್ತ. ನೆಕ್ಸ್ಟ್ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ is equal to ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಆಗಿರ್ಬೇಕು ಈಚ್ ಐಗನ್ ವ್ಯಾಲ್ಯೂಸ್ಗೆ. ಮತ್ತು ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಅಂದ್ರೆ ಏನು, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅಂದ್ರೆ ಏನು ಸ್ವಲ್ಪ ನೋಡ್ಕೊಂಡಿರ್ಬೇಕು. ಇದು ಈಗ ಡಯಾಗೋನಲೈಸಬಲ್ ಆಗುತ್ತಾ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ನೋಡೋಣ. ಇನ್ನೊಂದು ಏನಿದೆ, ಅವ್ರು ಹೇಳಿರೋದು ಎರಡನೇ ಆಪ್ಷನ್ ಒಳಗ ಅವರು ನಾಟ್ ಡಯಾಗೋನಲೈಸಬಲ್ ಕಂಡು ಹಿಡೀರಿ ಅಂತ ಹೇಳಾರ. ಎರಡನೇ ಆಪ್ಷನ್ ಒಳಗ 1, 1, 0,
0, 2, 0, 0, 0, 1. ನೋಡ್ರಿ ಆಗ್ಲೇ ಹೇಳ್ಬಿಟ್ಟಿದ್ ನಾನು, if a matrix is upper triangular or lower triangular or a diagonal matrix, eigenvalues of a matrix are principal diagonal elements ಅಂತ. ಈಗ ಐಗನ್ ವ್ಯಾಲ್ಯೂಸ್ ಯಾವ್ಯಾವ ಅವು? ಐಗನ್ ವ್ಯಾಲ್ಯೂಸ್ 1, 2, 1 are the eigen values. Algebraic multiplicity of lambda is equal to 1 is equal to 2, means lambda appeared in 2 times. ಆಗ ಈ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಕಂಡುಹಿಡಿಯೋಣ. ಎ ಮೈನಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಕಂಡುಹಿಡಿಯಬೇಕು. ಎ ಮೈನಸ್ ಐ, ಎ ಮೈನಸ್ ಲಾಂಬ್ಡಾ, ಲಾಂಬ್ಡಾ ಹಿಯರ್ 1, therefore this is 0, 1, 0, 0, 1, 0, 0, 0, 0 ಆಗುತ್ತೆ. ಸರಿನಾ? ನೆಕ್ಸ್ಟ್ R2 ಮೈನಸ್ R1 ಮಾಡಿದಾಗ 0, 1, 0, 0, 0, 0, 0, 0, 0. Rank of A minus I is equal to 1 ಆಯ್ತು. Geometric multiplicity M is equal to n minus rank of A minus I is equal to n3. This is 1 here. AM is equal to GM ಆಗೈತಿ. Algebraic multiplicity is equal to geometric multiplicity ಆಯ್ತು. ಇನ್ನೊಂದು ವ್ಯಾಲ್ಯೂ ಇದೇ ತರ ಕಂಡುಹಿಡಿದ್ರೆ ಬರುತ್ತದೆ. Therefore it is diagonalizable. ಈ ಮ್ಯಾಟ್ರಿಕ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೋರಿ. ಹಿಂದ ಅಂದ್ರ ಇನ್ನು 2023ನ 2021ರೊಳಗನ ಇದ ಸೇಮ್ ಮ್ಯಾಟ್ರಿಕ್ಸ್ ಅನ್ನ ಹಾಕ್ಯಾರ. ಹಾಗಾಗಿ ಈ ಮ್ಯಾಟ್ರಿಕ್ಸ್ ಸ್ವಲ್ಪ ಇಂಪಾರ್ಟೆಂಟ್. 1, 1, 0, 0, 2, 1, 0, 0, 0, 1. ಇದನ್ನ ಸ್ವಲ್ಪ ಏನ್ ಮಾಡ್ತಾರ ಅಂದ್ರೆ ಈ 2 ಇಲ್ಲಿ ಹಾಕ್ತಾರ. ಅವಾಗ ಯಾವ ತರ ಬರುತ್ತ ಅನ್ನೋದನ್ನ ನೋಡೋಣಂತ. ಈಗ ಇನ್ನೊಂದು ಲಾಂಬ್ಡಾ ಇಸ್ ಈಕ್ವಲ್ ಟು ಐಗನ್ ವ್ಯಾಲ್ಯೂಸ್ 2 ತಗೋರಿ. ಅವಾಗ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂದ್ರ ಎ ಮೈನಸ್ ಲಾಂಬ್ಡಾ ಐ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಕಂಡುಹಿಡಿಯಿರಿ. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ, ಆಲ್ಜಿಬ್ರಿಕ್ ಮಲ್ಟಿಪ್ಲಿಸಿಟಿ ಕಂಡುಹಿಡಿಯಿರಿ. ಅವಾಗ ಇದ ಕಂಡೀಷನ್ ಬರುತ್ತ. ಅಂದ್ರೆ ಎ ಎಂ ಇಸ್ ಈಕ್ವಲ್ ಟು ಜಿ ಎಂ ಬರುತ್ತ. ದೇರ್ಫೋರ್ ಇಟ್ ಈಸ್ ಡಯಾಗೊನಲೈಸೇಬಲ್ ಆಗತ್ತ. ನೆಕ್ಸ್ಟ್ ಇನ್ನೊಂದು ಮ್ಯಾಟ್ರಿಕ್ಸ್ ನೋಡೋದಾದ್ರ ಥರ್ಡ್ ಆಪ್ಷನ್ ಒಳಗೆ ಏನೈತಿ? 0, 1, 2, 0, 0, 1, 0, 0, 0. ನೋಡ್ರಿ, ಇದು ಸ್ಟ್ರಿಕ್ಟ್ಲಿ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. diagonal elements also 0, therefore strictly upper triangular matrix ಅಂತ ಹೇಳ್ತಾರ. ಇಲ್ಲೇ ಐಗನ್ ವ್ಯಾಲ್ಯೂಸ್ is equal to principal diagonal elements 0, 0, 0 diagonal elements ಆಯ್ತು. ಈಗ ನೆಕ್ಸ್ಟ್ AM GM ಕಂಡು ಹಿಡಿಯೋಣ. ಅಂದ್ರೆ AM is equal to AM of lambda is equal to 0 is equal to how many times 0 appeared in eigenvalue? 3 times. Therefore algebraic multiplicity of lambda is equal to 3 ಆಯ್ತು. Next A minus lambda I, here A minus
I into 0 means characteristic equation A. This is 0. That's why same 0, 2, 0, 1, 2, 0, 0, 1, 0, 0, 0. Therefore, rank of A minus 0i 0i is equal to 2. 2 non-zero rows are there, therefore 2. Next, geometric multiplicity n minus rank of A. This is equal to 3 minus 2. This is equal to 1. Here, algebraic multiplicity is not equal to geometric multiplicity. Therefore, it is not diagonalizable. Not diagonalizable. ಇನ್ನೊಂದು ಆಪ್ಷನ್ ಐತಿ, ಅದನ್ನು ಮಾಡಿ ತೋರಿಸ್ತಿದ್ದೆ. ಈಗ ಎಷ್ಟು ಗೊತ್ತಾಗತ್ತೆ, ಈಗ ಒಂದ್ 3 ಮಾಡಿ ತೋರಿಸೈತೆ ಅಂತಂದ್ರೆ ಐಡಿಯಾ ಬಂದಿರುತ್ತ. ಅದಕ್ಕೊಂದು ಅಂದ್ರೆ ಡೈರೆಕ್ಟ್ ಆಗಿ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಹೆಂಗ್ ಬರೀಬಹುದು ಅಂದ್ರೆ ಐಗನ್ ವ್ಯಾಲ್ಯೂಸ್ ಅನ್ನ 3 into 3 ಆರ್ಡರ್ ಕೊಟ್ಟಾಗ ಯಾವ ತರ ಬರೀಬಹುದು ಅನ್ನೋದನ್ನ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮಾಡ್ಬೇಕಂತ ಮಾಡಿದ್ದೆ, ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ. ಈಗ ಏನಾಯ್ತು ಇದ್ರದ್ದು ಆಪ್ಷನ್ ಯಾವುದು, ಇದು ಸರಿಯಾದ ಉತ್ತರ. ಇದಕ್ಕ ಕೆಸೆಟ್ 2024ಕ್ಕ ಈ ಆಪ್ಷನ್ ಒಳಗ ಇದನ್ನ ಹೇಳ್ಬೇಕಂತಂದಿದ್ನಲ್ಲ, ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ಈ ತರ ಇತ್ತಂದ್ರ all rows, sum of all rows or all columns is equal, then one of its eigenvalue is that sum. That means here 6 is one of the eigenvalue. 6 one of the eigenvalue ಆಯ್ತು. ನೆಕ್ಸ್ಟ್ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಯಾವ ತರ ಬರಿತೀವಿ ಅಂದ್ರೆ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಆಫ್ ಎಕ್ಸ್ ಯಾವ ತರ ಬರಿತೀವಿ ಅಂದ್ರೆ x raised to n x raised to 2 x minus 6 ಅಂದ್ರೆ ಈ ಸಮ್ ಇಲ್ಲಿರೋ all values, all entries are equal, then ಆ ಟೈಮ್ದೊಳಗ ವ್ಯಾಲ್ಯೂಸ್ x raised to n minus 1 ಬಂದಿರುತ್ತ. ಆನಂತರ ಸಮ್ ಏನಿರುತ್ತ ಅದು ಬಂದಿರುತ್ತ ಅಂತ. ಈಗ ಒನ್ ಐಗನ್ ವ್ಯಾಲ್ಯೂ 6 ಅಂತ ತಗೊಂಡ್ವಲ್ಲ, ಅವಾಗ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಮತ್ತ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಕಂಡುಹಿಡಿದಂಗ ಅಂತ ನೋಡಿದ್ವಲ್ಲ, ಅದನ್ನ ಕಂಡುಹಿಡಿರಿ. ಅದು am equal to gm ಬರುತ್ತ. therefore it is diagonalizable. ಇದಕ್ಕೆ ನಾಟ್ ಡಯಾಗೋನಲೈಸಬಲ್ ಯಾವುದು ಅಂತಂದ್ರೆ ಈಗ ನೋಡಿದ್ವಿ ಇದು. ಅಂದ್ರ ನಾನು ಎಕ್ಸ್ಪ್ಲೇನ್ ಮಾಡೋದನ್ನ ಈ ತರ ಎಲ್ಲ ಡೀಟೇಲ್ ಆಗಿ ಮಾಡಕುಂತ ಹಿಂಗಾಗೈತಿ. ಸ್ವಲ್ಪ ಡಿಲೇ ಅನ್ಸ್ತ ನಿಮ್ಗೆಲ್ಲ ಸ್ವಲ್ಪ ಓದ್ಕೊಂಡಿದ್ರಿ, ರಿಸಲ್ಟ್ ಗೊತ್ತಿತ್ತು, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಬೇಗ ಮಾಡ್ಬೋದು, ಹಂಗೇನಿಲ್ಲ. ಇದ್ರೊಳಗೆ ಈಸಿ ಕ್ವಶನ್ಸ್ ಬಂದಿರ್ತಾವ, ತುಂಬಾ ಈಸಿ ಕ್ವಶನ್ಸ್ ಬಂದಿರ್ತಾವ. ಎಲ್ಲಾ ಏರಿಯಾ ಮೇಲೂ ಈಸಿ ಕ್ವಶನ್ಸ್ ಇದ್ದ ಇರ್ತಾವ. ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟ ಸ್ವಲ್ಪ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು 2024ರಲ್ಲಿ ಕೇಳಿರುವಂತ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಮ್ಯಾಟ್ರಿಕ್ಸ್ ಇಸ್ ಪಾಸಿಟಿವ್ ಡೆಫಿನಿಟ್. ಇದು ಇನ್ನರ್ ಪ್ರಾಡಕ್ಟ್ ಸ್ಪೇಸ್ ನಾಗ ಬರುತ್ತಾ. ನೆಕ್ಸ್ಟ್ ವಿಡಿಯೋದೊಳಗ ಡಿಸ್ಕಷನ್ ಮಾಡ್ತೀನಿ ಇದನ್ನ, ಇನ್ನರ್ ಪ್ರಾಡಕ್ಟ್ ಸ್ಪೇಸ್ ನೊಳಗ.
2023ರಲ್ಲಿ ಕೇಳಿರುವಂತ ಪ್ರಶ್ನೆ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಈಸ್ ಡಯಾಗೋನಲೈಸೇಬಲ್ ಓವರ್ ಆರ್ ಅಂತ ಹೇಳ. ಸೇಮ್ ಈಗ ಆಲ್ಜಿಬ್ರಾಕ್ ಮಲ್ಟಿಪ್ಲಿಸಿಟಿ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಅದನ್ನೆಲ್ಲ ಕಂಡು ಹಿಡಿದ್ವಲ್ಲ, ಅದನ್ನ ಕಂಡು ಹಿಡಿದ್ರೆ ಗೊತ್ತಾಗುತ್ತೆ. ಇವಾಗ ನೋಡ್ರಿ ಇಲ್ಲೇ ಒಂದ್ ಮಾಡ್ಬಿಡ್ತೀನಿ. ಇದ್ರದ್ದು ಐಗನ್ ವ್ಯಾಲ್ಯೂಸ್ ಏನ್ ಬರ್ತೈತಿ ಅಂತಂದ್ರ, ಐಗನ್ ವ್ಯಾಲ್ಯೂಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಲ್ಯಾಂಬ್ಡಾ ಕ್ಯೂಬ್. ಟ್ರಿಕ್ಸ್ ಇದು ನೆನ್ಪಿಟ್ಕೊಂಡ್ರಿ. ಇಲ್ಲ ಅಂದ್ರೆ ನೀವು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಬರ್ಕೊಂಡು ಲ್ಯಾಂಬ್ಡಾ ಐ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಬರ್ಕೊಂಡು 0 ಮಾಡಿ ಐಗನ್ ವ್ಯಾಲ್ಯೂಸ್ ಕಂಡು ಹಿಡಿತೀರಿ. ಅದು ಅಂದ್ರೆ ನೀವು ಅದನ್ನ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕನ್ಸುತ್ತೆ. ನೀವು ಬೇಗ ಆನ್ಸರ್ ಬೇಕಂದ್ರೆ ಈ ಟ್ರಿಕ್ ನ ಯೂಸ್ ಮಾಡಿ. ಲ್ಯಾಂಬ್ಡಾ ಕ್ಯೂಬ್ ಮೈನಸ್ 3 into 3 ಮ್ಯಾಟ್ರಿಕ್ಸ್ ಇದು ಟ್ರೇಸ್ ಆಫ್ ಎ into lambda square alternate sign plus trace of adjoint of A and into lambda minus determinant of A. ಈ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಏನ್ ಬರುತ್ತಾ, determinant is equal to 0 minus 1 minus 1 minus 0 plus 0. That means is equal to minus 1 into minus 1 1 not equal to 0 ಬಂತು determinant to. ಈಗ lambda cube minus trace is 1 lambda square, trace is 1 lambda square plus trace of adjoint of A. That means 0 into 0, this is 0 plus 0 0 into 0 0 plus 1 0 0 minus into minus plus. That means this is plus 1. Determinant is minus 1 is equal to 0. That means lambda cube minus lambda square. This is plus 1 this is lambda minus 1 is equal to 0. 1 0 plus 1. Okay. Lambda cube minus lambda square plus lambda minus 1 is equal to 0. Lambda cube minus lambda square plus lambda minus 1 is equal to 0 ಆಯ್ತು. ಈಗ by synthetic division ನಾವು ರೂಟ್ಸ್ ಅನ್ನ ಕಂಡು ಹಿಡಿಬಹುದು, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅನ್ನ. ಬೈ ಅಸಂಪ್ಷನ್ 1 ಹಾಕಿದ್ರ ನೋಡ್ರಿ 0 ಸಾಲ್ವ್ ಆಗುತ್ತನ. 1 minus 1 1 minus 1 1 ಐಗನ್ ವ್ಯಾಲ್ಯೂ ಆಗುತ್ತಾ ಅಂದ್ರೆ ರೂಟ್ ಇದಾಗುತ್ತಾ ಅಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1.
ಇಟ್ ಸ್ಯಾಟಿಸ್ಫೈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಒನ್ ಆಫ್ ದ ಐಗನ್ ವ್ಯಾಲ್ಯೂ ಅಂತ ಗೊತ್ತಾಯ್ತು. ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಒನ್ ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿನ ಕಂಡುಹಿಡಿಯಬೇಕು. ದಟ್ ಮೀನ್ಸ್ -1 a minus i is equal to -1 1 0 -1 -1 0 0 0 0 here. ನೋಡ್ರಿ R2 minus R1 ಮಾಡಿದಾಗ ಏನ್ ಬರುತ್ತಾ -1 1 0 0 -2 0 0 0 this is 0. Rank of a minus I here ಏನಾಗುತ್ತಾ 2 ಆಯ್ತು. algebraic multiplicity of lambda is equal to 1 is equal to 1 ಬಂದಿತ್ತಂದ್ರ rank 2 ಬಂತು. ನೆಕ್ಸ್ಟ್ geometric multiplicity to n minus rank of a minus I is equal to 3 minus 2 is equal to 1. ಅಂದ್ರೆ ಇಲ್ಲಿ geometric multiplicity is equal to algebraic multiplicity lambda is equal to 1 ಗೆ ಬಂತು. ನೆಕ್ಸ್ಟ್ ನೋಡ್ರಿ ಏನಿದೆ 1 minus 1 1 minus 1 1 minus 1 ಇದೆ. ಬೈ ಸಿಂಥೆಟಿಕ್ ಮೆಥಡ್ ರೂಟ್ಸ್ ಕಂಡುಹಿಡ್ತಾ ಇದೀನಿ. 1 ಹಾಕಿದ್ವಿ 1 as it is ಇಟ್ಕೊಂಡು 1 1s 1 this is 0 0 1 1 this is 0. That means lambda square plus 1 is equal to 0 ಆಯ್ತು. lambda square is equal to -1, lambda is equal to plus or minus I ಐಗನ್ ವ್ಯಾಲ್ಯೂಸ್ ಬಂತು. ಅವರು ಡಯಾಗೋನಲೈಸೇಬಲ್ ಓವರ್ ಆರ್ ಅಂತ ಕೇಳಾಕುಂತಾರ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಐ ಇಮ್ಯಾಜಿನರಿ ರೂಟ್ಸ್ ಅದವು. ಆದ್ರಿಂದ ಒಂದ್ ರೂಟ್ಗೆ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಈಸ್ ಈಕ್ವಲ್ ಟು ಜಾಮೆಟ್ರಿಕ್, ಒಂದ್ ಐಗನ್ ವ್ಯಾಲ್ಯೂಸ್ಗೆ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಈಸ್ ಈಕ್ವಲ್ ಟು ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ ಸಿಕ್ತು. ಇಲ್ಲಿ ನಾವು ಈ ರೂಟ್ಸ್ ಇಮ್ಯಾಜಿನರಿ ಬಂದೈತಿ, ಮಾಡಕ ಹೋಗಲ್ಲ ಇದನ್ನ ಮುಂದ. ನೆಕ್ಸ್ಟ್ ಈಗ ಇದನ್ನ ನೋಡ್ರಿ, ಇದ ಸೇಮ್ ಇದನ್ನ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಬರ್ಕೊಂಡಾಗ ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಟ್ರೇಸ್ 3 lambda trace of adjoint of A 3 lambda square alternate sign plus this is equal to 1 minus 15 negative values ಬರುತ್ತೆ. minus 15 1 1 minus 15 minus 8 minus 15 minus 8 23 minus 23 this is 1 minus 4 minus 3 minus 26 this is minus 26 lambda plus
Next, determinant. This is determinant 1. Find determinant 1 and 2 minus 15 minus 15 2 into 2 minus 12 2 into minus 12. This is minus 15 2 minus 12 is minus, this is plus 23 8 minus 3 8 minus 3 means 5 5 3 is a 15. This is 15 plus 15 minus 15 cancel. This is 20 is equal to 0. This is the characteristic root. Wait for this. Next, ಈ ಮ್ಯಾಟ್ರಿಕ್ಸ್ಗೆ ಐಗನ್ ವ್ಯಾಲ್ಯೂಸ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮ್ಗೆ. ನೀವು ಈ ತರ ಕಂಡು ಹಿಡಿಯೋದು ಏನ್ ಬೇಕಾಗಿಲ್ಲ. ಅಪ್ಪರ್ ಟ್ರ್ಯಾಂಗ್ಯುಲರ್ ಲೋವರ್ ಟ್ರ್ಯಾಂಗ್ಯುಲರ್ ಇತ್ತಂದ್ರ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಐಗನ್ ವ್ಯಾಲ್ಯೂಸ್ ಆಗಿರ್ತಾವು. ಈಗ ನೋಡ್ರಿ, ಈ 2 ಇಲ್ಲಿ ಬಂದಾಗ ಡಯಾಗೋನಲೈಸೇಬಲ್ ಆಗುತ್ತಿದ್ದು, ಇಲ್ಲಿ ಬಂದೈತಲ್ಲ ಡಯಾಗೋನಲೈಸೇಬಲ್ ಆಗಲ್ಲ. Algebraic multiplicity of lambda is equal to 1 is not equal to geometric multiplicity of lambda is equal to 1 agata. Therefore, it is not diagonalizable. ಇದನ್ನು ಮಾಡ್ರಿ, ಕಾಂಪ್ಲೆಕ್ಸ್ ರೂಟ್ಸ್ ಬರ್ತಾವು, ಆದ್ರಿಂದ ಓವರ್ ಆರ್ ಒಳಗ ಡಯಾಗೋನಲೈಸೇಬಲ್ ಆಗಲ್ಲ. ಅಂದ್ರ ಇದಕ್ಕ ಬೈಸಿಂಥೆಟಿಕ್ ಮೆಥಡ್ ಮಾಡಿ ನೋಡಿದ್ ನಾನು, ವ್ಯಾಲ್ಯೂ ಏನ್ ಬರ್ಲಿಲ್ಲ. ಅಂದ್ರೆ ಸಮಥಿಂಗ್ ಇದ್ರೊಳಗ ಬರುತ್ತ, ಫ್ರಾಕ್ಷನ್ ದೊಳಗ. ಒಂದ್ಸರಿ ಟ್ರೈ ಮಾಡ್ರಿ ನೀವು. ದಿಸ್ ಆಪ್ಷನ್ ಈಸ್ ರೈಟ್. ಅಂದ್ರೆ ಮಾಡೋ ವಿಧಾನ ಇದ. ಈಗ ನಾನು ಹೇಳಿದ್ನಲ್ಲ, ಇದೇ ವಿಧಾನದಿಂದ ಮಾಡಿದ್ರ ಬೇಗ ಆನ್ಸರ್ ಬರುತ್ತೆ. ಈ ಟ್ರಿಕ್ಸ್, ಇದು ಸಿಂಥೆಟಿಕ್ ಮೆಥಡ್. ಏನಾದ್ರೂ ಡೌಟ್ ಇದ್ರ ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡ್ತೀನಿ ಬೇಕಂದ್ರೆ ಅದಕ್ಕೆ. ನೆಕ್ಸ್ಟ್, ದ ಜಾರ್ಡನ್ ಕ್ಯಾನಾನಿಕಲ್ ಫಾರ್ಮ್ ಆಫ್ ಅಂತ ಕೇಳ್ಯಾರ. ಮ್ಯಾಟ್ರಿಕ್ಸ್ ಕೊಟ್ರ -4 -1 0 0 0 1 2 0 0 0 0 0 3 1 0 0 0 3 1 0 0 0 0 0 3 ಈಸ್ ಅಂತ ಕೊಟ್ರ. ಜಾರ್ಡನ್ ಕ್ಯಾನಾನಿಕಲ್ ಫಾರ್ಮ್ ಸ್ಟ್ಯಾಂಡರ್ಡ್ ಕ್ವಶನ್, ಬಹಳ ಬೇಸಿಕ್ ಕ್ವಶನ್ ಇದು ನೋಡ್ರಿ. ಜಾರ್ಡನ್ ಕ್ಯಾನಾನಿಕಲ್ ಫಾರ್ಮ್ ಎ ಆರ್ಡರ್ 1 into 1 ಇದ್ದಾಗ ಎ ಆಗಿರುತ್ತೆ. ಆರ್ಡರ್ 2 into 2 ಇದ್ದಾಗ ಎ 1 0 ಎ ಆಗಿರುತ್ತೆ. ಇದು 2 into 2. ಇನ್ನು 3 into 3 ಇದ್ದಾಗ ಎ 1 0 0 ಎ 1 0 0 ಎ. ಅಂದ್ರೆ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಸೇಮ್ ಇರುತ್ತಾ ಅಂತ. ಆನಂತರ ಸೂಪರ್ ಡಯಾಗೋನಲ್ ಎಲಿಮೆಂಟ್ಸ್ ಗೆ 1 1 ಬಂದಿರುತ್ತ. ಆ ತರ ಆಪ್ಷನ್ ಒಳಗೆ ಎಲ್ಲೈತಿ? ಫಸ್ಟ್ ಆಪ್ಷನ್ ಒಳಗೈತಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಒಳಗ ಇಲ್ಲಿ ನೋಡ್ರಿ, ಇಲ್ಲೇ 1 ಬರ್ಬೇಕಾಗಿತ್ತು. ಅಂದ್ರೆ ಇದನ್ನ ಕನ್ಸಿಡರ್ ಮಾಡ್ಬೋದಾಗಿತ್ತು. ಇಲ್ಲಿ 0 ಬಂದೈತಿ. therefore ಈ ಆಪ್ಷನ್ ಆಗಲ್ಲ. ಮತ್ತ ಇಲ್ಲೇ ಸೂಪರ್ ಡಯಾಗೋನಲ್ ಎಲಿಮೆಂಟ್ಸ್ 0 ಅದಾವು, ಈ ಆಪ್ಷನ್ ಆಗಲ್ಲ. ಈ ಆಪ್ಷನ್ ನೋಡೋದಾದ್ರ ಇಲ್ಲಿ ನೋಡ್ರಿ, ಇಲ್ಲಿ 1 ಇಲ್ಲ, ಇದು ಆಪ್ಷನ್ ಆಗಲ್ಲ. therefore ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಜಾರ್ಡನ್ ಕ್ಯಾನಾನಿಕಲ್ ಫಾರ್ಮ್ ಯಾವ ಫಾರ್ಮ್ ದೊಳಗಿರುತ್ತ ಅಂತ ಗೊತ್ತಿದ್ರೆ ಸಾಕು, ಈಸಿಯಾಗಿ ನೋಡಿದ ತಕ್ಷಣ ಹಾಕ್ಬೋದು ಇದಕ್ಕೆ. ಆ ತರ ಕ್ವಶನ್ ಕೊಡ್ರಿ. ನೆಕ್ಸ್ಟ್, which of the following matrices
ಈಸ್ ಸಿಮಿಲರ್ ಟು ಅ ಡಯಾಗೋನಲ್ ಮ್ಯಾಟ್ರಿಕ್ಸ್. ಈಗ ನೋಡ್ರಿ, ಇದು ಡಯಾಗೋನಲ್ ನೋಡಿದ ತಕ್ಷಣ ಅದಕ್ಕೆ ನೆನ್ಪಿಟ್ಕೋರಿ ಅಂತ ಹೇಳಿದ್ನಲ್ಲ. 2021 ಕೇಳಿರಂತ ಪ್ರಶ್ನೆನ ಮತ್ತೊಳ್ಳಿ 2024 ಯೂಸ್ ಮಾಡ್ಯಾರ, 23 ಯೂಸ್ ಮಾಡ್ಯಾರ ನೋಡ್ರಿ. ಅದಕ್ಕ ಪ್ರೀವಿಯಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಎದಕ್ಕೆ ಹೇಳೋದು, ಇದಕ್ಕ ಯಾವ್ದಾರ ಒಂದು ಆಪ್ಷನ್ ಒಳಗಾರ ಹಾಕ್ಬಿಡ್ತಾರ ಅವನ್ನ. ಇದು ಡಯಾಗೋನಲೈಸೇಬಲ್ ಆಗತ್ತ. ಉಳಿಕಿದ್ವೆಲ್ಲ ಮಾಡಿ ನೋಡ್ರಿ. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್, ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ, ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಕಂಡು ಹಿಡೀರಿ. ಈಕ್ವಲ್ ಬರುತ್ತಾ ನೋಡ್ರಿ. ಬಂದಿತ್ತು ಅಂದ್ರ ಡಯಾಗೋನಲೈಸೇಬಲ್ ಆಗತ್ತ, ಬರ್ಲಿಲ್ಲ ಅಂದ್ರ ಫಾರ್ ಈಚ್ ಐಗನ್ ವ್ಯಾಲ್ಯೂ ಕಂಡು ಹಿಡೀರಿ. ಇಲ್ಲ ಅಂದ್ರ ಇಲ್ಲ. ಇದನ್ನ ಮಾಡಿ ನೋಡಿವಲ್ಲ ಆಲ್ರೆಡಿ, ಡಯಾಗೋನಲೈಸೇಬಲ್ ಆಗುತ್ತೆ. ಇನ್ನೊಂದ್ಸರಿ ಬೇಕಂತ ತೋರಿಸ್ಬಿಡ್ತೀನಿ. ಐಗನ್ ವ್ಯಾಲ್ಯೂ ಅಂದ್ರೆ ಆಲ್ಜಿಬ್ರಾಯಿಕ್ ಮಲ್ಟಿಪ್ಲಿಸಿಟಿ am ಆಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು 2 ನ 2 ಟೈಮ್ಸ್ ಬಂದೈತಿ. ಈಗ ನಮ್ ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಕಂಡು ಹಿಡ್ಬೇಕಂದ್ರ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಕಂಡು ಹಿಡ್ತೀವಿ. ಅಂದ್ರ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಈಕ್ವಲ್ ಟು 0 ಮಾಡಿ ರ್ಯಾಂಕ್ ಕಂಡು ಹಿಡ್ಕೊಂತೀವಿ. ಇದನ್ನ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ತಗೊಂಡಿರೋದ್ರಿಂದ ಇಲ್ಲಿ 1 ಐತೆ ಅಂದ್ರೆ ಇಲ್ಲಿ 0 ಆಯ್ತು. 0 1 0 0 1 0 0 0 0. ಹಾಗೆಲ್ಲ ಸೇಮ್ ಮಾಡಿ ತೋರ್ಸೀನಿ, ಹಂಗ ಒಂದ್ಸರಿ ಇರ್ಲಿ ಅಂತ ತೋರಿಸ್ತಾ ಇದೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ R2 ಮೈನಸ್ R1 ಮಾಡಿದಾಗ 1 0 1 0 0 0 0 0 0 0 ಈ ತರ ಬಂತು. ರ್ಯಾಂಕ್ ಆಫ್ a ಮೈನಸ್ I ಇಸ್ ಈಕ್ವಲ್ ಟು 1 ಆಯ್ತು. ಜಾಮೆಟ್ರಿಕ್ ಮಲ್ಟಿಪ್ಲಿಸಿಟಿ ಇಸ್ ಈಕ್ವಲ್ ಟು n minus the rank of a minus I. 3 minus 1 is equal to 2. am is equal to gm for lambda is equal to 1 ಆಯ್ತು. ಅದೇ ರೀತಿ 2 ಮಾಡ್ರಿ. lambda is equal to am of lambda is equal to 2 is equal to 1 ಬಂದಿರುತ್ತಾ. ನಾನು 2ಗೆ ಮಾಡ್ಬೇಕಾಗಿತ್ತು. ತೆಗೆಲಾಗನು 1ಗೆ ಮಾಡೋದು, ಈಗನು 1ಗೆ ಮಾಡೋದು. ಇರ್ಲಿ ಬಿಡ್ರಿ, 2 ಮಾಡ್ರಿ. ಇದೇ ತರ ಬಂದಿರುತ್ತೆ, ಈಕ್ವಲ್ ಬರುತ್ತಾ. therefore it is diagonalizable. ಇಲ್ಲಿ ನೋಡ್ರಿ, ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಇಲ್ಲ. ಈ ತರ ಚೆಕ್ ಮಾಡಿಕ್ಕಿಂತ ಒಂದ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಅದಾವಲ್ಲ, ಅವನ್ನ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡ್ಯಾರ್ರಿ. ನೋಡಿದ ತಕ್ಷಣ ಎಲ್ಲಿಗಾರ ಯೂಸ್ ಮಾಡ್ಕೊಳಕ್ ಬರುತ್ತ ಅವನ್ನ. ನೆಕ್ಸ್ಟ್ ಕೆಸೆಟ್ 2020 ಕೇಳಿರಂತ ಪ್ರಶ್ನೆ ನೋಡ್ರಿ. ಲೆಟ್ ಎ ಇಸ್ ಈಕ್ವಲ್ ಟು 1 1 1 4 1. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್. First option, A is not diagonalizable. A is diagonalizable. Its diagonal form is 3 0 0 minus 1. A is similar to minus 3 0 1. A is similar to this ಅಂತ ಕೊಟ್ರ. ಓಕೆ, ನಾವು ಮೊದ್ಲ ಐಗನ್ ವ್ಯಾಲ್ಯೂಸ್ ಏನ್ ಬರ್ತವು ಅಂತ ಗೊತ್ತಾದ್ರ ಸಾಕು. ನೀವು ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತಾ ಅಂತ ನೋಡ್ಕೊಂಡು ಐಗನ್ ವ್ಯಾಲ್ಯೂಸ್ ಇಲ್ಲಿ ಐತಾ, ಈ ಫಾರ್ಮ್ ದೊಳಗೆ ಐತಾ ನೋಡಿದ್ರ ಅದ ಆಪ್ಷನ್ ಆಗಿರುತ್ತೆ. ಅದು ಐಗನ್ ವ್ಯಾಲ್ಯೂಸ್ ಕಂಡಿಡಿಯೋಣ. lambda square minus the trace A of lambda plus determinant of A is equal to 0. Determinant ಏನ್ ಬರುತ್ತಿದ್ದು 4 1 minus determinant of A is equal to 1 minus 4 is equal to minus 3. Lambda square minus trace of A is equal to 2 minus 2 lambda. Determinant is minus 3 is equal to 0. This is lambda square minus 3 lambda plus lambda minus 3 is equal to 0. Lambda ಐಗನ್ ವ್ಯಾಲ್ಯೂಸ್ ಏನಾಯ್ತು, -1 3 ಆರ್ ದ ಐಗನ್ ವ್ಯಾಲ್ಯೂಸ್ ಆಯ್ತು. -1 3 ಎಲ್ಲಾದ್ರೂ ಇದೆಯಾ? -1 3 ಇಲ್ಲಿದೆ. ಬೇರೆ ಆಪ್ಷನ್ ಒಳಗೆಲ್ಲ ಬೇರೆ ಬೇರೆ ಇದೆ.
ನೋಡ್ರಿ ಡಿ ಆಪ್ಷನ್ ಒಳಗ -3 ಇದೆ ಅಂದ್ರ ಎ ಇಸ್ ನಾಟ್ ಡಯಾಗೋನಲೈಸಬಲ್ ಅಂತ ಹೇಳ್ಯಾರ. ಡಯಾಗೋನಲೈಸಬಲ್ ಆಗತ್ತಾ ಏನಿಲ್ಲ, ಡಿಸ್ಟಿಂಕ್ಟ್ ಐಗನ್ ವ್ಯಾಲ್ಯೂಸ್ ಅದಾವು, ಡಯಾಗೋನಲೈಸಬಲ್ ಆಗತ್ತಾ ಅಂದ್ರ ಬಿ ಈಸ್ ದ ಆಪ್ಷನ್, ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್? 2018ರಲ್ಲಿ ಕೇಳಿರುವಂತ ಪ್ರಶ್ನೆ ನೋಡ್ರಿ. A skew symmetric matrix of odd order is singular. ಹಂಗ ಒಂದು ಆಡ್ ಆರ್ಡರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಗೊಳ್ಳೋಣ. A is equal to just 0, -1, 2, 1, 0, -3. This is -2, 3, 0. ಈಗ ಒಂದು ಮ್ಯಾಟ್ರಿಕ್ಸ್ ತಗೊಂಡ 0 ಬರುತ್ತಾ ಏನಿಲ್ಲ ಅಂತ ನೋಡ್ಬಿಡ್ರಿ. ಸಿಂಗ್ಯುಲರ್ ಅಂತ ಹೇಳ್ಯಾರ. ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ. ಡಿಟರ್ಮಿನೆಂಟ್ ಆಫ್ 0 into this is 0, minus into minus plus 1 is 0, 0 minus 6 plus 2 this is 3 minus 0, this is equal to -6 plus 6. Yes, a skew symmetric matrix of odd order is singular. This is right. ಅಂದ್ರೆ ಇದು ಟ್ರೂ ಸ್ಟೇಟ್ಮೆಂಟ್, ರಾಂಗ್ ಸ್ಟೇಟ್ಮೆಂಟ್ ಅಲ್ಲ, ಟ್ರೂ ಸ್ಟೇಟ್ಮೆಂಟ್. ಇದು ಸರಿ ಐತಿ. Two similar matrices have the same minimal polynomial. Two similar matrices have the same minimal polynomial. Yeah, this is also true. Next, a matrix B is nilpotent if and only if its trace is 0. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. A is equal to ನೋಡ್ರಿ -1, 0, 0, 1. ಸಿಂಪಲ್ ಎಕ್ಸಾಂಪಲ್. ಟ್ರೇಸ್ ಹಿಯರ್ 0 ಐತಿ. ಟ್ರೇಸ್ 0 ಆಯ್ತು ನೋಡ್ರಿ. ಡಿಟರ್ಮಿನೆಂಟ್ ಕಂಡು ಹಿಡಿದ್ರ -1 ನಾಟ್ ಈಕ್ವಲ್ ಟು 0. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಐತಿ ಇದು. ನಿಲ್ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? A raised to m is equal to 0. A raised to m minus 1 is not equal to 0. ಇದರ ಇಲ್ಲಿ ಡಯಾಗೋನಲ್ ಎಲಿಮೆಂಟ್ಸ್ ಬಂದಿತ್ತು ಅಂದ್ರ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನಿಲ್ಪೊಟೆಂಟ್ ಮ್ಯಾಟ್ರಿಕ್ಸ್ ಆಗಿರಲ್ಲ. ಎರಡು ಕಡೆನೂ ಐತಿ. ಇಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಅಂತ ಬೇರೆ ಹೇಳ್ಬಿಟ್ರು ಅವರು. ಆದ್ರಿಂದ ಈ ಆಪ್ಷನ್ ರಾಂಗ್. ದಿಸ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಏನೈತಿ? ಇಫ್ ಅ ಮ್ಯಾಟ್ರಿಕ್ಸ್ ಈಸ್ ಸಿಮಿಲರ್ ಟು a diagonal matrix, then A is similar to its transpose. This is true. Eigenvalues of A and A transpose are similar. Therefore, this option is true. ಮೂರು ಆಪ್ಷನ್ ಸೇಮ್ ಅದಾವು, ಒಂದು ಆಪ್ಷನ್ ಫಾಲ್ಸ್ ಐತಿ. ಅಂದ್ರೆ ಈ ಸರಿ ಇದ್ದ ಆಪ್ಷನ್ ಒಳಗ ನೆಕ್ಸ್ಟ್ ಯಾವ್ದಾರ ಒಂದು ಕ್ವಶನ್ ಫಾರ್ಮ್ ಮಾಡ್ತಾರ. ಅದರಿಂದ PYQ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಕೆಸೆಟ್ 2017ರಲ್ಲಿ ಕೇಳಿರಂತ ಪ್ರಶ್ನೆ ನೋಡ್ರಿ. Let M be a real 4 into 4 matrix with characteristic polynomial as a product of x square plus 1 and x square plus 2. Then M is similar to ಅಂತ ಕೇಳಾರ. ಅಂದ್ರ characteristic polynomial of A of x is equal to x square plus 1 and x square plus 2. ಈ ತರ ಐತಿ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ರೂಟ್ಸ್ ಯಾವ ತರ ಬರ್ತಾವು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಕಾಂಪ್ಲೆಕ್ಸ್ ರೂಟ್ಸ್ ಬರ್ತಾವ.
ಏನೇನ್ ಹೇಳ್ಯಾರ, ಡಯಾಗೋನಲ್ ಓವರ್ ಸಿ, ಇದರಲ್ಲಿ ಡಯಾಗೋನಲ್ ಓವರ್ ಆರ್ ಅಂತ ಹೇಳ್ಯಾರ, ತಪ್ಪು. ಡಯಾಗೋನಲ್ ಓವರ್ ಕ್ಯೂ ಇದು ಇಲ್ಲ. ಇಲ್ಲಿ ಐಗನ್ ವ್ಯಾಲ್ಯೂಸ್ ಅಂದ್ರೆ ಡಯಾಗೋನಲ್ ಎಲಿಮೆಂಟ್ಸ್ 1 1 2 2 ಐತಿ. ನಮ್ದು ಐಗನ್ ವ್ಯಾಲ್ಯೂಸ್ ಏನ್ ಬರ್ತಾವ, ಐ ಮೈನಸ್ ಐ ಪ್ಲಸ್ 2i ಮೈನಸ್ 2i ಈ ತರ ಬರ್ತಾವ. ದೇರ್ಫೋರ್ ಹಂಗ ಸ್ವಲ್ಪ ಐಡಿಯಾ ಇದ್ರೂ ಸಾಕು, ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಡಯಾಗೋನಲ್ ಮ್ಯಾಟ್ರಿಕ್ಸ್ ಓವರ್ ಸಿ, ದಿಸ್ ಈಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಕ್ವಶನ್ ಆಡ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇನ್ನರ್ ಪ್ರಾಡಕ್ಟ್ ಸ್ಪೇಸ್, ಈಗ ಕ್ರ್ಯಾಶ್ ಕೋರ್ಸ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಸ್ನೇಹಿತರಿಗೆ ಯೂಸ್ ಆಗೋ ತರ ಇತ್ತಂದ್ರೆ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.